ಹಾಯ್ ಹಲೋ ನಮಸ್ತೆ, ನಾನು ಸೌಮ್ಯ. ಇವತ್ತು ನಾವು ಹಲಸಿನ ಹಣ್ಣನ್ನು ವರ್ಷ ಪೂರ್ತಿ ಹೇಗೆ ಸಂಗ್ರಹಿಸಿಟ್ಕೊಳ್ಬೋದು ಅಂತ ನೋಡೋಣ. ಇದಕ್ಕಾಗಿ ನಾನು ಒಂದು ಹಲಸಿನ ಹಣ್ಣನ್ನು ತಗೊಂಡು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಹಲಸಿನ ಹಣ್ಣನ್ನು ತೆಗೆದುಕೊಳ್ಳುವಾಗ ಸೊಳೆಯ ಒಳಗಡೆ ಬ್ರೌನ್ ಕಲರ್ ಆಗಿದ್ದರೆ ಅಂಥ ಹಲಸಿನ ಹಣ್ಣನ್ನು ತೆಗೆದುಕೊಳ್ಬೇಡಿ. ಇದು ನೋಡಿ, ಹಲಸಿನ ಬೀಜದ ಸಿಪ್ಪೆ ಸೊಳಗೆ ಅಂಟ್ಕೊಂಡಿರುವಂಥದ್ದು. ಹಾಗೆ ಹಲಸಿನ ಹಣ್ಣನ್ನು ತಿನ್ನುವಾಗ ಕಹಿ ಟೇಸ್ಟ್ ಇದ್ದರೆ ಕೂಡ ಅದನ್ನು ತಗೊಳ್ಬೇಡಿ. ಯಾಕಂದರೆ ಇದನ್ನು ವರ್ಷ ಪೂರ್ತಿ ನಮಗೆ ಮಾಡಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅದು ಮಾಡಿ ಆದಮೇಲೆ ಕಹಿ ಟೇಸ್ಟ್ ಬರ್ತದೆ. ನಾವು ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗ್ತದೆ. ಹಾಗಾಗಿ ನೋಡಿಕೊಂಡು ಹಲಸಿನ ಹಣ್ಣನ್ನು ತಗೊಳ್ಳಿ. ಹಲಸಿನ ಹಣ್ಣಿಗೆ ಸ್ವಲ್ಪ ಸಿಹಿ ಕಮ್ಮಿ ಇದ್ದರೂ ಪರವಾಗಿಲ್ಲ, ಅಥವಾ ಹಲಸಿನ ಹಣ್ಣು ನೀರನ್ನು ಹೀರ್ಕೊಂಡಿದ್ರೂ ಪರವಾಗಿಲ್ಲ. ಆದರೆ ಈ ರೀತಿ ಇರುವಂಥ ಹಲಸಿನ ಹಣ್ಣನ್ನು ಮಾತ್ರ ಬಳಸಬೇಡಿ. ಕ್ಲೀನ್ ಮಾಡಿಟ್ಟ ಹಲಸಿನ ಹಣ್ಣನ್ನು ಕುಕ್ಕರ್ಗೆ ಹಾಕಿ ಒಂದು 4 ವಿಷಿಲ್ ಬರಿಸ್ಕೊಳ್ಳಿ. ಚೆನ್ನಾಗಿ ಇದು ಬೆಂದಿರಬೇಕು. ಈ ಹಲಸಿನ ಹಣ್ಣು ನೀರನ್ನು ಹೀರ್ಕೊಂಡಿದೆ, ಆದರೂ ನಾನೊಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ ಇದು. ಇದು ನೋಡಿ, ಚೆನ್ನಾಗಿ ಬೆಂದಿದೆ ಈಗ. ಆದರೆ ತುಂಬ ಇದರಲ್ಲಿ ನೀರು ಬಿಟ್ಟಿದೆ ನೋಡಿ. ಬೇಯಿಸಿದ ಈ ಹಲಸಿನ ಹಣ್ಣನ್ನು ಒಂದು ಮಡಕೆಗೆ ಹಾಕ್ತಾ ಇದ್ದೇನೆ. ಈಗ ಈ ಕುಕ್ಕರ್ನ ಕೆಳಗಡೆ ನೋಡಿ, ಹಲಸಿನ ಹಣ್ಣು ಬೇಯಿಸಿದ ಹಲಸಿನ ಹಣ್ಣು ನೋಡಿ ಅಂಟ್ಕೊಂಡಿದೆ. ಇದನ್ನು ಕ್ಲೀನ್ ಮಾಡಿ ಮತ್ತೆ ನಾವು ಹಲಸಿನ ಹಣ್ಣು ಹಾಕಿ ಬೇಯಿಸ್ಕೊಳ್ಬೇಕು. ಇದೇ ರೀತಿ ನೀವು ಇದಕ್ಕೆ ಪುನಃ ಹಲಸಿನ ಹಣ್ಣನ್ನು ಹಾಕಿದರೆ ಇದು ಪುನಃ ಇನ್ನು ಬೇಯಿಸುವಾಗ ತಳ ಹಿಡಿತದೆ. ವಾಶ್ ಮಾಡಿದ ಕುಕ್ಕರ್ಗೆ ಈ ನೋಡಿ ಜಾಸ್ತಿ ನೀರಿದೆಯಲ್ಲ ಇದರದ್ದು, ಇದನ್ನು ಹಾಕ್ತಾ ಇದ್ದೇನೆ. ಇದನ್ನೇ ಹಾಕಿ ಬೇಯಿಸ್ಕೊಳ್ತೇನೆ, ಬೇರೆ ನೀರನ್ನು ಹಾಕೋದಿಲ್ಲ. ಈಗ ನೋಡಿ, ಎಲ್ಲ ಹಲಸಿನ ಹಣ್ಣನ್ನು ಬೇಯಿಸಿಟ್ಟಿದ್ದೇನೆ. ಇದು ತಣ್ಣಗಾಗಿದೆ, ಅಂದರೆ ನಾನೊಂದು ಮಧ್ಯಾಹ್ನದೊತ್ತಿಗೆ ಬೇಯಿಸಿಟ್ಟಿದ್ದೇನೆ. ಇದು ಈಗ ನಾನು ಮಾಡ್ತಾ ಇರೋದು ಸಂಜೆ. ಬೇಯಿಸಿದೆಲ್ಲ ಹಲಸಿನ ಹಣ್ಣನ್ನು ಈ ರೀತಿ ಪೇಸ್ಟ್ ಮಾಡಿ ತೆಗಿಬೇಕು. ಇನ್ನು ನಾವು ಮಾಡಿಟ್ಟಂಥ ಪೇಸ್ಟನ್ನು ಈ ಬಾಣಲೆಗೆ ಹಾಕ್ಕೊಳ್ಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು. ನಿಮಗೆ ಹೇಗೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಬಾಣಲೆಯಲ್ಲಿ ಹಲಸಿನ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಬಾಣಲೆ ಬಿಸಿಯಾಗೋ ತನಕ ಹೈ ಫ್ಲೇಮ್ನಲ್ಲಿ ಬೆಂಕಿನ ಇಟ್ಕೊಳ್ಳಿ, ಮತ್ತು ಮೀಡಿಯಮ್ ಫ್ಲೇಮಿಗೆ ಬೆಂಕಿನ ಕಮ್ಮಿ ಮಾಡ್ಕೊಳ್ಳಿ. ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹಿಡಿಯೋದಾಗೆ ನೋಡ್ಕೊಳ್ಳಿ. ತಳ ಹಿಡಿದ್ರೆ ಇದರ ಟೇಸ್ಟ್ ಬೇರೆಯೇ ಆಗ್ತದೆ. ಇದು ಸ್ವಲ್ಪ ಕಷ್ಟದ ಕೆಲಸವೇ, ಆದರೂ ನೀರೆಲ್ಲ ಡ್ರೈ ಆದರೆ ಉಂಟಲ್ಲ ತುಂಬ ಟೇಸ್ಟ್. ನಿಮಗೆ ಇದು ಮತ್ತು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಬೇಕು ಅಂತಿಲ್ಲ. ನೀರು ಚೆನ್ನಾಗಿ ಡ್ರೈ ಆದರೆ ಹೊರಗೆ ನಿಮಗೆ ಇಟ್ಟು ಇದನ್ನು 1 ವರ್ಷದವರೆಗೂ ಇದು ಇರ್ತದೆ, ಹಾಳಾಗೋದಿಲ್ಲ. ಮಕ್ಕಳೆಲ್ಲ ಇರುವ ಮನೆ ಆದರೆ ಇದನ್ನು ಹೀಗೆ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟ್ ಇರ್ತದೆ ಇದು. ಇದರಿಂದ ದೋಸೆ ಮಾಡ್ಕೊಳ್ಬೋದು, ಹಾಗೆ ಹಲಸಿನ ಗಟ್ಟಿ ಮಾಡ್ಕೊಳ್ಬೋದು, ಪಾಯಸ ಮಾಡ್ಕೊಳ್ಬೋದು, ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಬೇಕಾದರೂ ಇದನ್ನು ನಿಮಗೆ ಬಳಸ್ಕೊಳ್ಬೋದು. ದೋಸೆಗೆ ಬಳಸೋದಾದರೆ ತುಂಬ ಬೆಲ್ಲ ಸೇರಿಸಬೇಡಿ, ಸ್ವಲ್ಪ ಬೆಲ್ಲ ಸೇರಿಸಿದರೆ ಸಾಕು. ನಾನೀಗ ಇಲ್ಲಿ ಉಪ್ಪನ್ನು ಹಾಕಿದ್ದೇನೆ. ನಾನಿದು ಇನ್ನು ಸ್ವಲ್ಪ ನೀರು ಡ್ರೈ ಆದಮೇಲೆ ಇದನ್ನು ನಾನು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ನೀವೀಗ ಹೊರಗೆ ಇದನ್ನು ಸ್ಟೋರ್ ಮಾಡಿ ಇಡೋದಾದರೆ ಇದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ನಾನೀಗ ಇದರ ಜೊತೆ ಏಲಕ್ಕಿ ಪುಡಿ, ಉಪ್ಪು ಹಾಗೂ ಬೆಲ್ಲ ಹಾಕ್ತೇನೆ, ಮತ್ತು ತುಪ್ಪ ಸ್ವಲ್ಪ ಹಾಕಿದ್ದೇನೆ. ಇಷ್ಟು ಮಾತ್ರ ನಾನು ಸೇರಿಸ್ಕೊಳ್ಳುವಂಥದ್ದು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನಾನು ಇದರಿಂದ ಸ್ವಲ್ಪ ದೋಸೆಗೆ ತೆಗೆದಿಡ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿದ್ದೇನೆ. ನೀವು ಫ್ರೀ ಇರುವಾಗ ಈ ಕೆಲಸವನ್ನು ಮಾಡಿಕೊಳ್ಳಿ, ಯಾಕಂದರೆ ಇದಕ್ಕೆ ಟೈಮ್ ಬೇಕು. ಒಂದು 2-2.5 ಗಂಟೆ ತಗೊಳ್ತದೆ ಇದು. ಹಾಗಾಗಿ ನೀವು ಫ್ರೀ ಇರುವಾಗ ಈ ಕೆಲಸವನ್ನು ಮಾಡಿಕೊಳ್ಳಿ. ಮಾಡಿ ಇಟ್ಕೊಂಡ್ರೆ ನಿಮಗೆ 1 ವರ್ಷದವರೆಗೆ ಆರಾಮವಾಗಿ ಇದನ್ನು ಬಳಸ್ಕೊಳ್ಬೋದು.
ಇದೀಗ ನೋಡಿ ನೀರು ತುಂಬ ಡ್ರೈ ಆಗಿದೆ. ಇಷ್ಟು ಸಾಕು, ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದರೆ ಇಷ್ಟು ಸಾಕು. ಹೊರಗೆ ಇಟ್ಕೊಳ್ಳೋದಾದರೆ ಇನ್ನೂ ಸ್ವಲ್ಪ ನೀರನ್ನು ಡ್ರೈ ಮಾಡ್ಕೊಳ್ಳಿ. ಇನ್ನಿದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ಕರಿಮೆಣಸಿನ ಪುಡಿ ಜೀರಿಗೆ ಸೇರಿಸುವವರಾದರೆ ಈಗ ಸೇರಿಸ್ಕೊಳ್ಬೋದು. ಇನ್ನು ಇದರಿಂದ ನಾನು ಸ್ವಲ್ಪ ದೋಸೆ ಮಾಡಲಿಕ್ಕೆ ಅಂತ ತೆಗೆದಿಟ್ಕೊಳ್ತಾ ಇದ್ದೇನೆ. ಒಂದು ಅರ್ಧದಷ್ಟು ತೆಗಿತೇನೆ ಇದರಿಂದ. ಇನ್ನಿದಕ್ಕೆ ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಡ್ರೈ ಮಾಡಬೇಕು. ಈಗ ಇದು ನೋಡಿ ನೀರೆಲ್ಲ ಡ್ರೈ ಆಗಿದೆ. ಇಷ್ಟು ಸಾಕಿದು. ಇದಾಗಿದೆ. ಇನ್ನು ಬೆಂಕಿಯನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಮತ್ತೆ ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ತೆಗೆದಿಟ್ಕೊಳ್ಬೋದು. ಇನ್ನಿದು ತಣ್ಣಗಾದ್ಮೇಲೆ ಡಬ್ಬಕ್ಕೆ ತುಂಬಿಸಿ ಫ್ರೀಝರಲ್ಲಿ ಇಟ್ಟರೆ ನಿಮಗೆ ಬೇಕೆನಿಸಿದಾಗ ತೆಗೆದು ತಿಂಡಿ ಮಾಡಿಕೊಂಡು ತಿನ್ಬೋದು. ಈಗ ನಾನು ತೆಗೆದಿಡ್ತಾ ಇರೋದು ದೋಸೆ ಮಾಡಲಿಕ್ಕೆ ತೆಗೆದಿಡ್ತಾ ಇದ್ದೇನೆ. ಇದಕ್ಕೆ ನಾವು ಕಡಿಮೆ ಪ್ರಮಾಣದಲ್ಲಿ ಬೆಲ್ಲವನ್ನು ಬಳಸಿದ್ದೇವೆ. ಆದ್ದರಿಂದ ಇದರ ಕಲರ್ ಸ್ವಲ್ಪ ಲೈಟ್ ಯೆಲ್ಲೋ ಆಗಿದೆ. ನಿಮಗೆ ಹಲಸಿನ ಹಣ್ಣು ಸಿಕ್ಕಾಗ ಇದನ್ನು ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಎಲ್ಲ ವರ್ಷ ನೀವು ಇದನ್ನು ಟ್ರೈ ಮಾಡ್ತೀರಿ, ಗ್ಯಾರಂಟಿ.